ಒಂದು ಅಡಿ ಬಂದು ತಗೊಳ್ಳಿ. ಚಿಕ್ಕ ಮಂದಿಗೆ ಏನು ಫ್ಲಡ್ ಬಂದು ಮನೆ ಮುಳುಗಡೆ ಐತೆ ಅದೆಲ್ಲ ಕ್ಲಿಯರ್ ಆಗಂಟ ಕಟ್ಟೆ ರೈಸ್ ಮಾಡಂಗಿಲ್ಲ. ಎಲ್ಲರಿಗೂ ಪರಿಹಾರ ಬರ್ಬೇಕು ಮಾಡ್ರಿ. ನೋಡ್ರಿ ಎಷ್ಟೈತ್ರಿ? 5 ಇಂಚ್ ಐತೆ. 5 ಇಂಚ್ ಐತಿ ಇದು. ಇರತ್ತೆ ಏವರೇ ಬಂದು ಖಾಲಿ ಮಾಡಿ ಒಳ್ಳೆ ಅಂತ ಅಲ್ಲಿ ಅವರು ಈ ಕಟ್ಟೆ ರೈಸ್ ಮಾಡ್ತಿದ್ದಾರೆ. ಎಷ್ಟು ರೇಸ್ ಆಗ್ಬೋದು? ಹಿಂದಕ್ಕೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ? 5 ಇಂಚು ರೇಸ್ ಆದ್ರೆ ಕಟ್ಟೆಯಿಂದ 5 ಇಂಚು ರೇಸ್ ಆದ್ರೆ ಎಷ್ಟು ನೀರು ಹಿಂದಕ್ಕೆ ಒದಿಬಹುದು? ನಿಮ್ಗೆ ಹೇಳಿ ನೀವು ಹೇಳಿದ್ರೆ ಅದೊಂದು ಕ್ವಶನ್ ಏನು ಬೇಡಿ ಸರ್. ಅದ್ ಬೇಡಿ ನೀವು ಇಂಜಿನಿಯರ್ ಹಿಂಭಾಗಕ್ಕೆ ಎಷ್ಟು ಅಡಿ ನೀರು ರೇಜ್ ಆಗುತ್ತೆ? ಇರ್ಲಿ ಅದು ಎಷ್ಟು ನಿಮ್ಮ ಅಂದಾಜು ಹೇಳಿ ಸರ್. ಅಲ್ಲಿ ಪೇಪರ್ ಅವ್ರಿಗೆ ಹೇಳಿ ಸರ್. ಕಾಫಿ ತೋಟ, ಏಲಕ್ಕಿ ತೋಟ, ಈ ಥರದವೆಲ್ಲವೂ ಇದಾವೆ ನಮ್ಮಲ್ಲಿ. ಅಷ್ಟವೆಲ್ಲವೂ ಕೂಡ ಬೆಳೆ ನಾಶ ಆಗ್ತಾ ಇದೆ. ಈಗೇನು ನಮ್ಮಲ್ಲಿ ಹಿಂದೆ ಒಂದು ಗಿಡಕ್ಕೆ 5 ಕಿಲೋಮೀಟರ್ ಬಳಸಬೇಕು. ಏನು ರೋಡ್ ಇದೆ, ಅದು ರೋಡಲ್ಲಿ 1.5 ಕಿಲೋಮೀಟರ್ ರೋಡ್ ಫುಲ್ ಸಬ್ಬರ್ಜ್ ಆಗುತ್ತೆ. ಒಂದು ಫುಲ್ ರೋಡ್ ಇರೋದಿಲ್ಲ. ನಾವು 5 ರಿಂದ 6 ಕಿಲೋಮೀಟರ್ ಬಳಸ್ಕೊಂಡು ಸುಮಾರಲ್ಲಿ 150 ಮನೆ ನಾವು ಗ್ರಾಮಸ್ಥರಿದ್ದೀವಿ. ಒಬ್ಬರು ₹1 ಈ ಕಡೆ ಬರೋರು ಹೇಮಾವತಿ ಕೊಡ್ಬೇಕು ಅಂತಾರೆ. ಕೇಳಿದ್ರೆ ನಾವು ಕಟ್ಟೆ ಕಟ್ಟಾಗಿದ್ದೀವಿ ನಿಮ್ಗೆ ಕೊಡ್ಬೇಕಾಗಿಲ್ಲ ಅಂತಾರೆ. ಈ ತರ ಆಗೋದಿದೆ. ಮಿನಿಸ್ಟ್ರುಗಳ ಗಮನಕ್ಕೆ ತಂದಿದ್ದೀವಿ. ಯಾರು ಕೂಡ ಇದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಇದಕ್ಕೆ ಎಲ್ಲರೂ ಕೂಡ ಶಾಮೀಲಾಗಿದ್ದಾರೆ. ಅದರಲ್ಲೂ ಹೇಮಾವತಿ ಅವರಂತೂ ತುಂಬಾ ಶಾಮೀಲಾಗಿದ್ದಾರೆ. ಇವರ ಶಾಮೀಲಿಂದನೇ ಇವತ್ತು ನಮ್ಮ ಬರಕೋದವ್ರಿಗೆ ಅನುಕೂಲ ಆಗಿದೆ, ರೈತರಿಗೆಲ್ಲ ತೊಂದರೆ ಆಗಿದೆ. ಮೊದಲು ಕೆಲಸ ಮಾಡ್ತಾರೆ. ಅನುಮತಿ ಏನ್ ಕೊಟ್ಟಿದಾರೋ ಅನುಮತಿ ಕೊಡ್ಬೇಕಾದ್ರೆ ಷರತ್ತುಗಳನ್ನ ಕೂಡ ಹಾಕೊಟ್ಟಿದ್ದಾರೆ. ಪರಿಹಾರ ಕೊಟ್ಟಿಲ್ಲ. ಆ ಕಟ್ಟೆ ಏರ್ಸಿದ್ರೆ ಅಷ್ಟು ಗ್ರಾಮಗಳಿಗೆ ಅಷ್ಟು ಜಿಲ್ಲೆಗಳಿಗೆ ಪರಿಹಾರ ನಂತರ ಕಟ್ಟೆ ಕಟ್ಟಿ ಅಂತ ಸರ್ಕಾರ ಅವ್ರಿಗೆ ಆದೇಶ ರಾತ್ರಿ ಕಟ್ಟೆನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ರೈತರ ಮೇಲೆ ಗಲಾಟೆ ಮಾಡೋದು, ಬಲಶಾಲಿಗಳನ್ನ ಕರ್ಕೊಳ್ಳೋದು, ಅವ್ರನ್ನ ಶಾಮೀಲು ಆಗೋದು, ರೈತರ ಮೇಲೆ ಕೇಸ್ ಹಾಕೋದು, ರೈತರಿಗೆ ಹೆದರ್ಸೋದು, ಈ ಥರ ಮಾಡಿ ಅವ್ರದೇ ಒಂದು ಸಾಮ್ರಾಜ್ಯ ಕಟ್ಕೊಂಡಿದ್ದಾರೆ. ಇದರಿಂದ ಈ ಬರಕೋದವ್ರು ಬಂದ ಮೇಲೆ ಇಲ್ಲಿ ನಮ್ಮ ಮನ್ಗೆರೆ ಇಡೀ ಗ್ರಾಮದ ಸುತ್ತಮುತ್ತ ಹಳ್ಳಿಗಳೆಲ್ಲ ಹಾಳಾಗೋಗಿದ್ದಾವೆ. ಅದರಿಂದ ನಮಗೇನು ಪ್ರಯೋಜನ ಇಲ್ಲ. ಅದು ಎಲ್ಲವೂ ಹಾಳಾಗಿದೆ. ಇಡೀ ರೈತರ ಕುಟುಂಬಗಳೇ ಎಲ್ಲ ಇವತ್ತು ಜಮೀನೆಲ್ಲ ಶೀತ ಹತ್ಕೊಂಡು ಎಲ್ಲರೂ ಬಿಟ್ಟು ಗ್ರಾಮನೇ ತೊರೆದು ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ ಇವತ್ತು.
ಆದಾಯಗಳು ಕಡಿಮೆ ಆಗಿದ್ದಾವೆ, ಜಮೀನುಗಳು ಯಾರು ತಗೊಳ್ಳೋದಿಲ್ಲ. ಮೋಸ ಮಾಡಕತ್ತಾರ, ಒಳ್ಳೆ ಕಾಟ, ಹಾವುಗಳ ಕಾಟ, ಜೇನುಗಳ ಕಾಟ, ಈ ಥರ ಆಗಿ ಏನಿತ್ತು ನೀವು ರೈಸ್ ಆಗಿಲ್ಲ ಅಂತ ಹೇಳ್ತಾ ಇರೋದು. ರೇಸ್ ಆಗಿಲ್ಲ, ಅಲ್ಲೂ ಆ ಕಡೆಗೂ ರೇಸ್ ಮಾಡಿದ್ದೀರಿ. ಇದು ರೇಸ್ ಆಗಿರೋದು. ಚಿಕ್ಕಮಂಗ್ಳೂರು ಏನು ಫ್ಲಡ್ ಬಂದು ಮನೆ ಮುಳುಗಡೆ ಆಗೈತೆ ಅದೆಲ್ಲ ಕ್ಲಿಯರ್ ಆಗಂಟ ಕಟ್ಟೆ ರೈಸ್ ಮಾಡಂಗಿಲ್ಲ, ದಬ್ಬೆ ಕಡ್ದಿಲ್ಲ, ನಿಂತಿರ್ಬೇಕು ಕೆಲಸ ಇವತ್ತು start ಮಾಡ್ರಿ. ಎಲ್ಲರಿಗೂ ಪರಿಹಾರ ಬರ್ಬೇಕು ಮಾಡ್ರಿ. ನೋಡ್ರಿ ಎಷ್ಟೈತೆ, 5 ಇಂಚ್ ಐತೆ, 5 ಇಂಚ್ ಐತೆ ಇದು. ಕಟ್ಟೆ 5 ಇಂಚ್ ಇಲ್ಲ